ಮನೆಯಲ್ಲಿ ದೇವರ ವಿಗ್ರಹ ಹಾಗೂ ಫೋಟೋ ಇಟ್ಟು ಪೂಜಿಸುವುದು ಪುರಾತನ ಕಾಲದಿಂದ ನಾವು ಆಚರಿಸಿಕೊಂಡು ಬರ್ತಾ ಇರುವಂತಹ ಆಚಾರ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ಮನೆಯಲ್ಲಿಯೇ ಮಾಡ್ತೇವೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ದೇವರ ಫೋಟೋಗಳನ್ನು ಮನೆಯಲ್ಲಿ ಇಡಬಾರ್ದು ಅಂತ ತಿಳಿಸುತ್ತೆ. ಹಾಗಾದರೆ ಯಾವ ಫೋಟೋಗಳನ್ನು ಮನೆಯಲ್ಲಿ ಇಡಬಾರ್ದು ಎಂದು ನೋಡೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಭೈರವ ದೇವರ ಫೋಟೋವನ್ನ ಇಡಲೇಬಾರದು. ಭೈರವ ದೇವರು ಶಿವನ ರೂಪ. ಆದರೂ ಸಹ ಭೈರವನನ್ನ ಮಾಟ ಮಂತ್ರ ಮಾಡಿ ಒಲಿಸಿಕೊಳ್ಳಬೇಕು. ಹಾಗಾಗಿ ಭೈರವನ ಫೋಟೋವನ್ನ ಮನೆಯಲ್ಲಿ ಇದ್ರೆ ಕಷ್ಟಗಳೇ ಹೆಚ್ಚಾಗುತ್ತೆ. ಭೈರವನ ಮತ್ತೊಂದು ರೂಪ ಎಂದರೆ ಅದು ನಟರಾಜ. ನಟರಾಜನ ಫೋಟೋವನ್ನ ಸಹ ಮನೆಯಲ್ಲಿ ಇಡಬಾರ್ದು. ಕಾರಣ ನಟರಾಜನ ರೂಪದಲ್ಲಿರುವ ಶಿವ ತಾಂಡವ ಮಾಡ್ತಾ ಇರ್ತಾನೆ. ಹಾಗಾಗಿ ನಟರಾಜನ ಫೋಟೋವನ್ನ ಮನೆಯಲ್ಲಿ ಇಟ್ಟರೆ ಅಂತಹ ಮನೆಯಲ್ಲಿ ಆಂತರಿಕ ಕಲಹಗಳು ಜಾಸ್ತಿ ಆಗುತ್ತೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಶನಿದೇವರ ಫೋಟೋ ಹಾಗೂ ರಾಹು ಕೇತುಗಳ ಫೋಟೋಗಳನ್ನು ಇಡಬಾರದು. ರಾಹು ಮತ್ತು ಕೇತು ಪಾಪಗ್ರಹಗಳು. ಹಾಗಾಗಿ ಅವರನ್ನ ಮನೆಯಲ್ಲಿ ಇಟ್ಟರೆ, ಅವರ ಫೋಟೋಗಳನ್ನ ಮನೆಯಲ್ಲಿ ಇದ್ರೆ ಕಷ್ಟಗಳ ಸರಮಾಲೆಗೆ ಎದುರಾಗುತ್ತೆ. ಹಾಗಾಗಿಯೇ ಉಗ್ರ ರೂಪದಲ್ಲಿ ಇರುವ ದುರ್ಗಾ ಮಾತೆಯ ಫೋಟೋಗಳನ್ನ ಮನೆಯಲ್ಲಿ ಇಡಲೇಬಾರದು. ಮನೆಯಲ್ಲಿ ವಿನಾಯಕನ ಫೋಟೋವನ್ನ ಕೂಡ ಎಲ್ಲರೂ ಇಡ್ತಾರೆ. ಆದ್ರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ 3 ವಿನಾಯಕನ ಫೋಟೋಗಳನ್ನ ಅಥವಾ 3 ವಿನಾಯಕನ ವಿಗ್ರಹಗಳು ಇಡಬಾರದು. ಹಾಗೆ ಒಂದೇ ಮನೆಯಲ್ಲಿ 2 ಶಂಕು ಇರಬಾರದು. ಒಂದೇ ಶಂಕು ಇದ್ದರೆ ಒಳ್ಳೆಯದು. ಒಡೆದು ಹೋಗಿರುವ ದೇವರ ವಿಗ್ರಹಗಳನ್ನ ಅಥವಾ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರದು. ಹಾಗೆಯೇ ಮನೆಯಲ್ಲಿ ಎತ್ತರದ ವಿಗ್ರಹಗಳನ್ನ ಇಡಬಾರದು. ಹಾಗೆ ಪೂಜೆಗೆ ಇಡುವ ಹಣ್ಣುಗಳನ್ನ ತಪ್ಪದೆ ತೊಳೆದು ನಂತರ ದೇವರ ಮುಂದೆ ಇಡಬೇಕು. ಈ ಆಧುನಿಕ ಕಾಲದಲ್ಲಿ ಇವೆಲ್ಲ ಯಾಕೆ ನಂಬಬೇಕು ಅಂತ ಕೆಲವರು ಭಾವಿಸ್ತಾರೆ. ಆದರೆ ಒಂದು ವಿಧಾನ, ಆಚಾರ ಅಥವಾ ಹಾಗೆಯೇ ಶಾಸ್ತ್ರ ಸಾವಿರಾರು ವರ್ಷಗಳಿಂದ ಇದನ್ನೆಲ್ಲ ಉಳಿಸಿಕೊಂಡು ಬಂದಿದೆ. ಅಂದರೆ ಅದರಲ್ಲಿ ಖಂಡಿತ ಸತ್ಯ ಇದ್ದೇ ಇರುತ್ತೆ ಮತ್ತು ಸತ್ಯ ಇದ್ದೇ ಇರುತ್ತೆ, ಅದು ಸುಳ್ಳಲ್ಲ ಅನ್ನೋದು ಕೂಡ ಸತ್ಯವೇ. ನೀವೇನಂತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕಷ್ಟದಲ್ಲಿ ಇದ್ದಾಗ ನಂಬುವಂತಹ, ಅತಿ ಹೆಚ್ಚು ನಂಬುವಂತಹ, ಇಷ್ಟಪಡುವಂತಹ ದೇವರು ಯಾವುದು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ.